ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಮಂಗಳವಾರ. ಸೊ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ರೆ ಮನೆ ಮುಂದೆ ನೋಡಿ ಇಷ್ಟೇ ನೀರು. ರಾತ್ರಿ ಎಲ್ಲ ಫುಲ್ಲು ಜೋರು ಮಳೆ ಬಿದ್ದಿದೆ. ಸೊ ನಮ್ಮ ಮನೆಯವರು ಈಗ ಟೈಮ್ ಬಂದು 6:15 ಅವರು ಹೊರಗಡೆ ಹೋಗ್ತಿದ್ದಾರೆ. ಸೊ ಎಲ್ಲಿಗೆ ಅಂದರೆ ಅದೇ ಅವ್ರ ಫ್ರೆಂಡ್ದು ಅಂಗಡಿ ಓಪನಿಂಗ್ ಇದೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದಾರೆ ರೆಡಿಯಾಗಿ. ಸೊ ಇನ್ನೂ ಬೇಗನೆ ಹೋಗಬೇಕಿತ್ತು. ಸೊ ಮಳೆ ಬರ್ತಿತ್ತಲ್ಲ, ಹಾಗಾಗಿ ಲೇಟ್ ಆಯಿತು ಹೊರಡೋದು. ಸೊ ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಏನೂ ಮಾಡಿಲ್ಲ, ಎದ್ದೀಗ ರೆಡಿಯಾಗಿ ಹೊರಡ್ತಾ ಇದ್ದಾರೆ. ಸೊ ಮಳೆ ಬಂದಿರಲಿಲ್ಲ ಅಂದರೆ ದಿನ ಬೆಳಿಗ್ಗೆ ಗಾಡಿ ನಾನೇ ಕ್ಲೀನ್ ಮಾಡ್ತಿದ್ದೆ, ಬಾಗಿಲೆಲ್ಲ ಕ್ಲೀನ್ ಮಾಡಿ. ಆದರೆ ಈ ನಡುವೆ 2-3 ದಿವಸದಿಂದ ಮಳೆ ಬರ್ತಾ ಇರೋದ್ರಿಂದ ಸೊ ಗಾಡಿನ ಕ್ಲೀನ್ ಮಾಡ್ತಾನೆ ಇಲ್ಲ. ಸೊ ಅವರೇ ಈಗ ಹೊರಗಡೆ ಹೋಗಿ ಗಾಡಿನೆಲ್ಲ ಒರೆಸ್ಕೊಂಡು ಈಗ ಹೊರಡ್ತಾ ಇದ್ದಾರೆ. ಸೊ ಫುಲ್ಲು ನೀರಾಗಿದ್ದರಿಂದ ನನ್ನ ಅಲ್ಲೇ ಇರು, ನಾನೇ ಗೇಟ್ ಹಾಕ್ಕೊಂಡು ಹೋಗ್ತೀನಿ ಅಂತಂದರು. ಸೊ ನಾವು ಎನಿ ಟೈಮ್ ಗೇಟ್ ಲಾಕ್ ಮಾಡೇ ಇರ್ತೀವಿ ಫ್ರೆಂಡ್ಸ್, ಯಾಕಂದರೆ ಎಲ್ಲರೂ ಒಳಗಡೆ ಬರ್ತಾ ಇರ್ತಾರೆ, ಆ ಕಡೆ ಈ ಕಡೆ ಮಕ್ಕಳು ಆಟೋಡೋರು ಎಲ್ಲರೂ. ಸೊ ಅದಕ್ಕೋಸ್ಕರ ಎನಿ ಟೈಮ್ ಲಾಕ್ ಮಾಡೇ ಇರ್ತೀವಿ. ಸೊ ನಮ್ಮ ಮನೆಯವರು ಈಗ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಸೊ ನಾನು ಕೂಡ ಇನ್ನೇನು ಅವ್ರು ಬೇಗ ಬರ್ತಾರೆ ಅಂದ್ಬಿಟ್ಟು ಸೊ ಪಾಲಕ್ ಸೊಪ್ಪು ತಂದು 2-3 ದಿನ ಆಗಿತ್ತು ಫ್ರೆಂಡ್ಸ್. ಅದನ್ನೇ ಸಾಂಬಾರು ಮಾಡೋಣ ಅಂದ್ಕೊಂಡು ಸೊ ಸೊಪ್ಪೆಲ್ಲ ಬಿಡಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಆಮೇಲೆ ಕುಕ್ಕರ್ಗೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊಪ್ಪು ಸಾರಿಗೆ ಏನೇನು ಬೇಕೋ ಅದೆಲ್ಲ. ಸೊ ಫೈನಲಿ ಸೊಪ್ಪು ಸಾರು ರೆಡಿ ಆಯಿತು. ನಮ್ಮ ಮನೆಯವ್ರು ಬಂದಿರಲಿಲ್ಲ. ಸೊ ನಾಷ್ಟಕ್ಕೆ ಅವರು ಲೇಟ್ ಆಗುತ್ತೆ ಅಂದರು. ಅದಕ್ಕೆ ನಾನು ಚಪಾತಿ ಇತ್ತು ಫ್ರೆಂಡ್ಸ್, ಗ್ರೇವಿ ಇತ್ತು. ಸೊ ಅದನ್ನೇ ತಿಂದ್ಕೊಂಡೆ. ಆಮೇಲೆ ಮಧ್ಯಾಹ್ನ ಬಂದರು ನಮ್ಮ ಮನೆಯವ್ರು 1 ಗಂಟೆ ಹಂಗೆ. ಬಂದಮೇಲೆ ಅವ್ರಿಗೂ 1:15 ಹಾಗೆ ಊಟ ಹಾಕ್ಕೊಟ್ಟೆ, ರೈಸ್ ಎಲ್ಲ ಮಾಡಿ. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅವ್ರ ಫ್ರೆಂಡ್ಸ್ಗೆಲ್ಲ ಊಟ ತೊಗೊಂಡು ಹೋಗ್ತೀನಿ ಅಂದರು. ಸೊ ಅದಕ್ಕೆ ಕೂಡ ಪ್ರಿಪೇರ್ ಮಾಡಿದೆ. ರೈಸು, ಬೇಳೆ ಸಾರು, ಹಾಗೆ ಸಂಡಿಗೆ ಮಾಡಿದ್ನಲ್ಲ ಅದು, ಮತ್ತು ಉಪ್ಪಿನಕಾಯಿ ಇದೆಲ್ಲ ಪ್ಯಾಕ್ ಮಾಡಿಟ್ಟೆ. ಸೊ ಒಂದು 5-6 ಜನಕ್ಕೆ ಎಲ್ಲ ಪ್ಯಾಕ್ ಮಾಡಿ ಈಗ ತೊಗೊಂಡು ಹೊರಡ್ತಾ ಇದ್ದಾರೆ. ಸೊ ಅದೇ ಅಂಗಡಿ ಓಪನ್ ಆಗಿತ್ತಲ್ಲ, ಸೊ ಅಲ್ಲಿರೋರ್ಗೆ ಸೊ ಒಂದು 5-6 ಜನಕ್ಕೆ ಊಟ ಸಡನ್ ಪ್ಲ್ಯಾನ್ ಆಯಿತು. ಸೊ ಹಾಗಾಗಿ ತೊಗೊಂಡು ಹೋಗ್ತಿದ್ದಾರೆ. ಮ್ಯಾಕ್ಸಿ ನೋಡಿ ಗೇಟ್ ಓಪನ್ ಆಗಿದ ತಕ್ಷಣ ಹಾಗೆ ಬಂದ. ಸೊ ಈಗಲೂ ಕೂಡ ನಮ್ಮ ಮನೆಯವ್ರು ನಾನೇ ಹಾಕ್ಕೊಂಡು ಹೋಗ್ತೀನಿ, ಅಲ್ಲಿ ಫುಲ್ಲು ನೀರು ಥರ ಇದೆ ಅಂತಂದರು. ಸರಿ ಅಂದ್ಕೊಂಡು ನಾನು ಹೋಗಲಿಲ್ಲ ಗೇಟ್ ಲಾಕ್ ಮಾಡೋದಕ್ಕೆ. ಅವರೇ ಗೇಟ್ ಲಾಕ್ ಮಾಡಿಕೊಂಡು ಹೊರಡ್ತಾ ಇದ್ದಾರೆ. ಸೊ ಅವ್ರು ಹೊರಟ ಮೇಲೆ ಮ್ಯಾಕ್ಸಿ ಅಲ್ಲೇ ಇದ್ನಲ್ಲ, ಸೊ ಬಿಸ್ಕೆಟ್ ಹಾಕೋಣ ಅಂದ್ಕೊಂಡು. ನೆನ್ನೆ ಹಾಕಿರಲಿಲ್ಲ ಫ್ರೆಂಡ್ಸ್, ಮೊನ್ನೆ ತಿಂದಿಲ್ವಲ್ಲ, ಅದಕ್ಕೆ ನೆನ್ನೆ ಹಾಕಿರಲಿಲ್ಲ. ಸೊ ಇದು ಹಾಕೋಣ ಅಂತ ಬಿಸ್ಕೆಟ್ ತೊಗೊಂಡಿದ್ದೀನಿ. ನಾನು ಬಿಸ್ಕೆಟ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾನೆ. ನಿಂತಿಯಮ್ಮ, ಬರ್ತೀನಿರು. ತಿನ್ಕೊಮ್ಮ. ಸಾರಿ. ಸೊ ಮ್ಯಾಕ್ಸಿಗೂ ಬಿಸ್ಕೆಟ್ ಹಾಕಿ, ಆಮೇಲೆ ರೈಸ್ ಒಂದು ಸ್ವಲ್ಪನೇ ಇತ್ತು ಫ್ರೆಂಡ್ಸ್, ಅದನ್ನೇ ಊಟ ಮಾಡ್ಕೊಳ್ತೇನೆ. ಯಾಕಂದರೆ ಫಸ್ಟ್ ಬಂದು 4 ಜನಕ್ಕೆ ಅಂತ ಹೇಳಿದ್ದು. ಸೊ ಆಮೇಲೆ ಬಂದು 5 ಜನ ಅಂತಂದರು. ಸೊ ಪರವಾಗಿಲ್ಲ, ಕಡಿಮೆ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಆಗಬಾರ್ದು ಅಂದ್ಬಿಟ್ಟು ಸೊ ರೈಸೆಲ್ಲ ಜಾಸ್ತಿನೇ ಆದರೆ ತುಂಬ ಕಲಿಸ್ಬಿಟ್ಟೆ. ಸೊ ಹಾಗಾಗಿ ಒಂದು ಸ್ವಲ್ಪ ಉಳಿತೀನಿ, ಒಬ್ಳಿಗೆ ಏನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಸೊ ಸ್ವಲ್ಪ ರೈಸ್ ತಿನ್ಕೊಳ್ತೀನಿ. ಸಂಡಿಗೆ ನಮ್ಮ ಮನೆಯವ್ರಿಗೆ ಹಾಕಿದ್ದೆ, ಅವರು ಅದನ್ನು ಸ್ವಲ್ಪ ಬಿಟ್ಟು ಹೋಗಿದ್ರು. ಅದನ್ನೇ ಎಲ್ಲ ತಿಂದ್ಕೊಂಡು ಸೊ ಫೈನಲಿ ಅಡುಗೆಗಳು ಮಾಡ್ಬೇಕಂದ್ರೆ ಗೊತ್ತಲ್ಲ ಫ್ರೆಂಡ್ಸ್, ಪಾತ್ರೆಗಳು ಜಾಸ್ತಿ ಬಿದ್ದಿರುತ್ತೆ. ಸೊ ಅದನ್ನೆಲ್ಲ ತೊಳ್ಕೊಳ್ತಾ ಇದ್ದೀನಿ. ಸೊ ಈ ಪಾತ್ರೆ ತೊಳೆಯೋದು ಒಂದು ದೊಡ್ಡ ತಲೆನೋವು. ಏಕೆ ಅಂದರೆ ಕಿಚನಲ್ಲಿ ಇರೋಕ್ಕಾಗಲ್ಲ ಫ್ರೆಂಡ್ಸ್, ಹಬ್ಬೆಗೆ ಸಿಕ್ಕಾಪಟ್ಟೆ ಸೆಕೆ ಅಂದರೆ ಸೆಕೆ. ಸೊ ಅಡುಗೆ ಮಾಡೋಷ್ಟರಲ್ಲೇ ಸಾಕೋಗಿತ್ತು. ನಾನು ಅಡುಗೆ ಮಾಡ್ತಾಯಿದ್ದೀನಿ, ನಮ್ಮ ಮನೆಯವರು ಪಾಪ ಕೂಲರ್ ತಂದಿದ್ದೀವಲ್ಲ ಅದನ್ನು ತಂದು ಕಿಚನಲ್ಲಿ ಇಟ್ಟಿದ್ರು. ಸೊ ಇರಲಿ, ಸೆಕೆಗೆ ಒಂದು ಸ್ವಲ್ಪ ಹೊತ್ತು ಇರಲಿ ಅಂತ ಅಂದ್ಕೊಂಡು. ಸೊ ತುಂಬ ಖುಷಿಯಾಗುತ್ತೆ. ಒಂದು ಸ್ವಲ್ಪ ನನಗೆ ಏನಾದರೂ ಹಿಂಸೆ ಆಗ್ತಿದೆ ಅಂದರೆ ನಮ್ಮ ಮನೆಯವ್ರು ತಡೆಯೋದಿಲ್ಲ ಪಾಪ, ಖುಷಿಯಾಗುತ್ತೆ ಒಂದು ಈ ಥರ ಎಲ್ಲ ಮಾಡ್ತಾಯಿದ್ರೆ. ಸೊ ಫೈನಲಿ ಪಾತ್ರೆಗಳೆಲ್ಲ ತೊಳೆದು ನೋಡಿದ್ರಲ್ಲ, ಆಲೂಗಡ್ಡೆದು ಮೊನ್ನೆ ಒಣಗಾಕಿದ್ನಲ್ಲ, ಸೊ ಅದನ್ನು ಇವಾಗ ಮಾಡಿಕೊಂಡೆ. ಚೆನ್ನಾಗಿತ್ತು, ಆದರೆ ಉಪ್ಪು ಖಾರ ಜಾಸ್ತಿ ಇರೋದಿಲ್ಲ, ಲೈಟಾಗಿರುತ್ತೆ. ನಮಗೆ ಬೇಕಂದರೆ ನಾವು ಮಾಡಿದ್ದಾದ್ಮೇಲೆ ಅದ್ರ ಮೇಲೆ ಹಾಕ್ಕೊಂಡು ತಿನ್ಬೋದು. ಸೊ ಮಧ್ಯಾಹ್ನ ಊಟ ಕೂಡ ಒಂದು ಸ್ವಲ್ಪ ತಿನ್ನಲ್ಲ. ಸೊ ಅದಕ್ಕೋಸ್ಕರ ಈಗ ಹಸುವಾಗ್ತಿತ್ತು, ಹೆಂಗೋ ಅದನ್ನು ಟೇಸ್ಟ್ ಮಾಡೋಂಗಾಗುತ್ತೆ, ಹಾಗೆ ಏನಾದರೂ ಸ್ವಲ್ಪ ತಿಂದಂಗೂ ಆಗುತ್ತೆ ಅಂದ್ಕೊಂಡು ಸೊ ಅದನ್ನೇ ಮಾಡ್ಕೊಂಡು ತಿಂದೆ. ಚೆನ್ನಾಗಿ ಬಂದಿತ್ತು. ಸೊ 1 kg ಆಗೋಷ್ಟು ಮಾಡಿದ್ದೀನಿ. ಸೊ ಇನ್ನೂ ಮಾಡಲಾ ಬೇಡವಾ, ಊರಲ್ಲಿ ಇದನ್ನು ತಿಂತಾರೋ ಇಲ್ವೋ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಮಾಡ್ತೀನಿ ಇನ್ನೊಂದು kg. ಸೊ ನಮ್ಮ ಅಮ್ಮ ಮನೇಲಿ ಮೊನ್ನೆ ಮಾಡಿದ್ನಲ್ಲ, ಅದು ನಮ್ಮ ಅಮ್ಮನೇ ಇಟ್ಕೊಳ್ತಾರೆ, ಇನ್ನೊಂದು ಸ್ವಲ್ಪ ನನಗೆ ಕಳಿಸ್ತಾರೆ. ಸೊ ನಾನು ಒಂದು ಸ್ವಲ್ಪ ಜಾಸ್ತಿನೇ ಮಾಡೋಣ ಅಂತ, ತೊಗೊಂಡು ಹೋಗ್ತಾರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಟೇಸ್ಟ್ ಮಾಡಲಿ ಅಂತ ನನಗೆ. ಸೊ ನೋಡೋಣ, ನಿನ್ನೆ ಮಳೆ ಬಿದ್ದಿದ್ದರಿಂದ ಇವತ್ತೇನು ಮಾಡಲಿಲ್ಲ. ಸೊ ನಾಳೆ ಆದರೆ ನಾಳೆ ಹಾಕ್ತೀನಿ. ಇವತ್ತು ಮಳೆ ಬರೋ ಹಂಗಿದೆ, ಇವತ್ತು ಮಳೆ ಬಂತು ಅಂದರೆ ಇನ್ನೂ ಇಲ್ಲ. ಸೊ ಈ ಮಳೆ ಬೇರೆ ಈ ಟೈಮ್ಗೆ ಇಟ್ಕೊಬೇಕಾ. ಅದು ಸಾಬುದನ್ನದು ಹಾಕಿದ್ನಲ್ಲ ಫ್ರೆಂಡ್ಸ್, ಅದು ಚೆನ್ನಾಗಿದೆ ಅಂದ್ಕೊಂಡು ನಾವೇ ಖಾಲಿ ಮಾಡಿಬಿಟ್ಟಿದ್ದೀವಿ. ಸ್ವಲ್ಪನೇ ಇದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. 1-2 ದಿನ ಚೆನ್ನಾಗಿ ಬಿಸಿಲು ಬಂದರೆ ಸಾಕು, ಅದನ್ನು ಒಂದು ಸ್ವಲ್ಪ ಮಾಡಿಬಿಡ್ತೀನಿ.
ನೋಡ್ಬೇಕು ಏನು ಮಾಡೋದು ಅಂತ. ಸೊ ಬನ್ನಿ, ಈಗ ಅಡುಗೆ ಎಲ್ಲ ಕಟ್ಕಲಿಸಿದಾಯಿತು, ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಸೊ ಈಗ ಅದು ಬಂದಮೇಲೆ ಅದಗಳು ತೊಳೆದ್ಬಿಟ್ಟು ರಾತ್ರಿಗೆ ಅಡುಗೆ ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಅದನ್ನು ಸೊ ಫ್ರೆಂಡ್ಸ್, ಇಲ್ಲಿ ಸಂಡಿಗೆ ಎಲ್ಲ ಪ್ಯಾಕ್ ಮಾಡಿದೆ ಇಷ್ಟೊತ್ತು ಕೂತ್ಕೊಂಡು. ಸೊ ನೋಡಿ, ಇದು ಸಾಬುದಾನದ್ದು ಬಂದು ಇಷ್ಟೇ ಇದೆ, 2-3 ದಿನ ಏನೋ ಹಾಕಿದೆ. ಸೊ ನಾವೆಲ್ಲ ತಿಂದು ಇಷ್ಟೇ ಇರೋದು. ಸೊ ಇದ್ರ ಜೊತೆಗೆ ಇನ್ನೂ ಒಂದು ಸ್ವಲ್ಪ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನು ಎತ್ತಿಡ್ತೀನಿ. ಕವರ್ ಇಲ್ಲ ಫ್ರೆಂಡ್ಸ್ ದೊಡ್ಡದು, ಅದಕ್ಕೆ ವೆಯ್ಟ್ ಮಾಡ್ತೀನಿ. ನಮ್ಮ ಮನೆಯವ್ರು ತರಕ್ಕೆ ಹೇಳಿದ್ದೀನಿ. ಇದನ್ನು ಹಾಕಿ ಎತ್ತಿಟ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಮಾಡಬೇಕು. ಇನ್ನೂ ಇದರಷ್ಟು 1-2 ಮಾಡಿದ್ರೆ ಸರಿ ಹೋಗುತ್ತೆ. ಮೇ ಬಿ ಇದು ನಮ್ಮ ಅಕ್ಕ ಮನೆಗೆ ಆಗುತ್ತೆ. ಇನ್ನು ನಮ್ಮ ಚಿಕ್ಕತ್ತೆ ಮನೆಗೆ, ನನ್ನ ಅತ್ತೆ ಮನೆಗೆ ಕಲ್ಸೋಕ್ಕೆ ಮಾಡಬೇಕು. ಸೊ ಅದ್ರ ಜೊತೆ ಇದು ತಿಂತಾರೋ ಇಲ್ವೋ ಗೊತ್ತಿಲ್ಲ, ಆಲೂಗಡ್ಡೆದು. ಸೊ ಮಾಡಿದ್ದೀನಿ, ಟ್ರೈ ಮಾಡಲಿ ಎಲ್ಲ ಅಂದ್ಕೊಂಡು. ಇದರಲ್ಲೂ ಇನ್ನೂ ಬೇರೆ ಥರ ಮಾಡಬೇಕು ಅಂತ ಅಂದ್ಕೊಂಡೆ. ಆಲ್ರೆಡಿ ಇದರಲ್ಲಿ ಮಿಕ್ಸ್ ಹೋಗಿದೆ ನೋಡಿ. ಇಲ್ಲಿ ಬಂದು ಪುದೀನ ಕರಿಬೇವು ಹಾಕಿರೋದಿದೆ, ಇಲ್ಲಿ ಬಂದುಬಿಟ್ಟು ಕಲರ್ ಬರೋಕ್ಕೆ ರೆಡ್ ಕಲರ್ ಥರ ಮಾಡೋದಲ್ಲ ಅದಿದೆ, ಮೇಲೆ ಇರೋದು ಬಂದು ಎಲ್ಲ ವೈಟಿದು. ಸೊ ಅದೆಲ್ಲ ಮಿಕ್ಸ್ ಹೋಗಿದೆ. ಸೊ ನೋಡ ಏನು ಮಾಡೋದು ಏನು ಕತೆ ಅಂದ್ಕೊಂಡು. ಮತ್ತು ಇದು ಫಸ್ಟ್ ಟೈಮ್ ನಮ್ಮ ಅಮ್ಮ ಹಾಕಿದ್ರಲ್ವ. ಸೊ ಇದು ಚಕ್ಲಿ ಮೊನ್ನೆ ಹಾಕಿದ್ದು, ಇನ್ನೂ ಎತ್ಕೊಂಬಂದಿಲ್ಲ. ಇದು ಬಂದು ನಮ್ಮ ಅಕ್ಕವ್ರಿಗೆ ಅಂತ ಎತ್ತಿಟ್ಟಿದ್ದೀನಿ. ಇದು ನಮ್ಮ ಅಮ್ಮನಿಗೆ ಅವ್ರು ಇಟ್ಕೊಂಡೇ ಇಲ್ಲ, ನನಗೆ ಕಲ್ಸ್ಬಿಟ್ಟಿದ್ರು. ಸೊ ಅದಕ್ಕೆ ಸ್ವಲ್ಪ ನಮ್ಮ ಅಮ್ಮನಿಗೆ ಎತ್ಕೊಂಡಿದ್ದೀನಿ. ಇದು ನಮ್ಮ ಅಕ್ಕವ್ರಿಗೆ. ಇದು ಬಂದು ಹಾಕಿದ್ನಲ್ಲ ಫ್ರೆಂಡ್ಸ್, ಅದೆಲ್ಲ ಪುಡಿ ಆಗಿತ್ತಲ್ವ. ಸೊ ಇದನ್ನು ನಾನೇ ಇಟ್ಕೊಳ್ಳೋಣ, ಯಾರೂ ಕೊಡೋದು ಬೇಡ ಪುಡಿದು ಅಂತ ಅಂದ್ಕೊಂಡು ಬೇಜಾರು ಫ್ರೆಂಡ್ಸ್ ನನಗೆ ಕೊಡೋದಕ್ಕೆ. ಇದೆಲ್ಲ ಪುಡಿ ಹೋಗಿದೆಲ್ಲ ರೌಂಡ್ಗೆ ಹಪ್ಳದ ಥರ ಹಾಕಿದ್ದು. ಸೊ ಆದರೆ ದೊಡ್ಡದಾಗಿ ಆಗುತ್ತೆ, ಆದರೂ ಬೇಡ, ಹಾಕಿದ್ದು ನಾನೇ ಇಟ್ಕೊಳ್ತೀನಿ. ಹಾಕಿದ್ದು ಟ್ರೈ ಮಾಡ್ತೀನಿ, ಬಿಸಿಲು ಬರ್ತಾ ಇಲ್ಲ. ಸೊ ಸೇಮ್ ಇದೇ ಥರ ಬರುತ್ತೆ ಹಾಕಿದ್ದು ಕೂಡ ಹಾಕಿದ್ರೆ. ಸೊ ಹಾಕೋಣ, ಟ್ರೈ ಮಾಡೋಣ ಎಲ್ಲ ಅಂದ್ಕೊಂಡು. ಫೈನಲಿ ಇದಿಷ್ಟು ಪ್ಯಾಕಿಂಗ್ ಮಾಡಿದ್ದಾಯಿತು. ಇದನ್ನು ಎತ್ತಿಟ್ಬಿಡ್ತೀನಿ. ಇದನ್ನು ಎತ್ತಿಟ್ಬಿಟ್ಟು ಅಡುಗೆ ಏನು ಮಾಡೋದು ನೋಡೋಣ ಫ್ರೆಂಡ್ಸ್. ನೋಡಿ, ಒಂದು ವಾರದಿಂದ ಇದು ಮಾಡಿ ಇದಕ್ಕೆ ಇಷ್ಟ ಆಗಿದೆ. ಮಾಡಬೇಕಾದ್ರೆ ಜಾಸ್ತಿ ಅನಿಸುತ್ತೆ, ಒಣಗಿದ್ಮೇಲೆ ಕಡಿಮೆ ಅನಿಸುತ್ತೆ. ಹಾಗೆ ಫ್ರೆಂಡ್ಸ್ ಹಿಂಗಾದರೆ. ಸೊ ಫ್ರೆಂಡ್ಸ್, ಇಲ್ಲಿ ಇದು ನೆನಪಿದೆ, ಚಪಾತಿಗೆ ಸಕ್ಕರೆ ಹಾಕೊಂಡು ತಿನ್ನೋದು ಫ್ರೆಂಡ್ಸ್. ನಾನು ಚಪಾತಿ ಮಾಡಿದ್ದಲ್ಲ, ಒಂದು ಚಪಾತಿ ಮಿಕ್ಕಿತ್ತು, ಫ್ರಿಜ್ಜಲ್ಲಿ ಇಕ್ಕಿದ್ದೆ. ಸೊ ಈಗ ಅದಕ್ಕೆ ಉಲ್ಟಾ ತೋರ್ಸೋಕ್ಕಾಗ್ತಿಲ್ಲ, ಚೆಲ್ಲೋಗುತ್ತೆ ಸಕ್ಕರೆ ಎಲ್ಲ. ಈ ಥರ ಸಕ್ಕರೆ ಹಾಕಿ ಸೊ ಈ ಥರ ರೋಲ್ ಮಾಡ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲಂತೂ ಈ ಥರ ತುಂಬ ತಿಂದಿದ್ದೀವಿ. ಸೊ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಚಪಾತಿ ಮಿಕ್ದಾಗೆಲ್ಲ ನಾನು ಇದೇ ಮಾಡ್ಕೊಳೋದು. ಸೊ ಒಂದೇ ಒಂದು ಚಪಾತಿ ಇತ್ತಲ್ಲ, ಇನ್ನು ವೇಸ್ಟ್ ಮಾಡೋದು ಏಕೆ ಅಂದ್ಕೊಂಡು ಇದನ್ನು ತಿನ್ಕೊತಾ ಇದ್ದೀನಿ. ಅಡುಗೆ ಏನು ಮಾಡೋದು ಅಂತ ಕೇಳಿದೆ ನಮ್ಮ ಮನೆಯವ್ರಿಗೆ. ಅವರು ಬಂದಮೇಲೆ ನೋಡ್ಕೊಂಡ್ಬಿಡು, ಏನು ಮಾಡಬೇಡ ಈಗ ಅಂತಂದರು. ಸೊ ನೋಡೋಣ ಏನು ಮಾಡೋದು ಅಂತ. ಬನ್ನಿ ಈಗ ಇದನ್ನು ತಿನ್ಕೊಂಡ್ಬಿಡ್ತೀನಿ. ನೋಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ರೈಸ್ ಮತ್ತು ಇದು ಬಂದು ಹಸಿಮೆಣ್ಸಿನ್ಕಾಯಿ ಪಚ್ಚಡಿ ಅಂತ ಇರುತ್ತೆ ಫ್ರೆಂಡ್ಸ್, ಅದನ್ನು ಮಾಡಿದೆ. ಸೊ ರೆಸಿಪಿ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಟೈಮ್ ಬಂದು 10 ಗಂಟೆ ಆಗಿದೆ. ನಮ್ಮ ಮನೆಯವರು ಬಂದಮೇಲೆ ಮಾಡೋಣ ಅಂತಂದರು. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೆ, 10 ಗಂಟೆ ಆದರೂ ಬಂದಿಲ್ವಲ್ಲ, ಸರಿ ಅಂದ್ಕೊಂಡು ಈಸಿ ರೆಸಿಪಿ ಮಾಡಿಬಿಟ್ಟಿದ್ದೀನಿ. ಸೊ ಬನ್ನಿ ಈಗ ನಾನು ಊಟ ಮಾಡ್ಕೊಳ್ತಿದ್ದೀನಿ, ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಸೊ ತಿನ್ಕೊಳ್ಳೋಣ ನಾವು. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು 11:45 ಆಗಿದೆ. ಈಗ ನಮ್ಮ ಮನೆಯವ್ರು ಬಂದರು. ಸೊ ಕೂಲರ್ಗೆ ನೀರು ಬೇಕಿತ್ತಲ್ಲ, ಸೊ ಕೂಲರ್ಗೆ ನೀರು ಹಾಕ್ಬಿಟ್ಟು ಇವಾಗ ನೀರು ತರಕ್ಕೆ ಹೋಗಿದ್ದಾರೆ. ಒಂದು ಕ್ಯಾನ್ ತಂದಿಟ್ಬಿಟ್ಟು ಇನ್ನೊಂದು ಕ್ಯಾನ್ ತರಕ್ಕೆ ಹೋಗಿದ್ದಾರೆ. ಸೊ ಹೊರಗಡೆ ಇದ್ದೀನಿ, ಅದೇ ಗ್ಯಾಪಲ್ಲಿ ನೋಟ್ ಹಾಕ್ಬಿಡ್ತೀನಿ ಫ್ರೆಂಡ್ಸ್. ಇನ್ನೊಂದು ಏನಾಗಿದೆ ಅಂದರೆ ಕತೆ, ಇಲ್ಲಿ ಮೋಟ್ರ್ ಹಾಕ್ತೀನಲ್ಲ, ಇಲ್ಲಿ ಕೇಬಿದು ಇದಿದೆ ಫ್ರೆಂಡ್ಸ್, ಕರೆಂಟಿದು ಇದಿದೆಯಲ್ವ, ಅಲ್ಲಿ ಏನಾಗಿದೆ ನಮ್ಮ ಮನೆ ಹತ್ರ ಅಳಿಲು ಜಾಸ್ತಿ, ಅಳಿಲು ಜಾಸ್ತಿ. ಸೊ ಏನಾಗಿದೆ, ಅಲ್ಲಿ ಕರೆಂಟ್ ಹತ್ರ ಫ್ಯೂಸ್ ಹತ್ರ ಹೋಗ್ಬಿಟ್ಟು ಶಾಕ್ ಹೊಡ್ದು ಅಲ್ಲೇ ಬರ್ನ ಹೋಗಿದೆ ಅದು. ಸೊ ಹೋದ ತಿಂಗಳು ಕರೆಂಟ್ ಬಿಲ್ ಅಪ್ಪ ಬಂದಾಗ ಹೇಳಿದರು ನನಗೆ, ಅದು ತೆಗೆದುಬಿಡಿ ಅಂತ. ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ, ಅವರು ಮಾಡ್ತೋಗಿದ್ದಾರೆ, ನಾನು ಮಾಡ್ತೋಗ್ಬಿಟ್ಟಿದ್ದೀನಿ. ಈ ತಿಂಗಳು ಪ್ರತಿ ತಿಂಗಳು 1ನೇ ತಾರೀಕಿಗೆ ಕರೆಂಟ್ ಬಿಲ್ ಅವ್ರು ಬರ್ತಾರೆ. ಈ ತಿಂಗಳು ಬಂದಾಗ ಅವ್ರು ನನಗೆ ಹೇಳ್ತಾ ಇದ್ದಾರೆ, ತೆಗೆದುಬಿಡೋಕೆ ಹೇಳಿದೆ ಅಲ್ವಾ ಅಕ್ಕ, ತೆಗ್ದಿಲ್ಲ ನೀವು ಅಂತ ಅಂದ್ಕೊಂಡು. ಅದು ತೆಗಿಯೋಕ್ಕೆ ನನಗೂ ಏನೋ ಒಂಥರ, ನಮ್ಮ ಮನೆಯವ್ರಿಗೂ ಒಂಥರ ಭಯ, ಶಾಕ್ ಹೊಡ್ಬಿಡುತ್ತೇನೋ ಏನಕ್ಕೆ ಅಂತ. ಮೋಟ್ರ್ ಆನ್ ಮಾಡಬೇಕಾದ್ರೆ ಎಲ್ಲ ನೆನಪಾಗುತ್ತೆ, ಅಲ್ಲೇ ಇದೆ ಬಾಬಾ. ಫಸ್ಟ್ ಡೇ ಬಂದಾಗ ಕರೆಂಟ್ ಬಿಲ್ ಅವರು ಅದನ್ನು ಡೋರ್ ಓಪನ್ ಮಾಡ್ತಾರೆ, ನೋಡಿದ ತಕ್ಷಣ ಭಯನೇ ಬಿದ್ದೋಗ್ಬಿಟ್ರು ಪಾಪ ಅವರು. ಬರ್ತಿದ್ದಾರೆ.